ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಕಸಬಾ ಹೋಬಳಿ ಗುಂಡಮನತ ಗ್ರಾಮದಿಂದ ಒಬೇನಹಳ್ಳಿ ಗ್ರಾಮಕ್ಕೆ ಇಂತಹದ ನಕಾಶೆ ರಸ್ತೆಯನ್ನು ಮಾವಿನ ತೋಟಗಳಲ್ಲಿ ಒತ್ತುವರಿ ಮಾಡಲಾಗಿದ್ದು, ಒತ್ತುವರಿ ರಸ್ತೆಯನ್ನು ತೆರವುಗೊಳಿಸಲು ಗ್ರಾಮಸ್ಥರು ಹಲವು ಬಾರಿ ತಾಲೂಕು ಆಡಳಿತದ ಅಧಿಕಾರಿಗಳಿಗೆ ಮನವಿ ನೀಡಿದ್ದು, ನಕಾಶೆಯಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿಸಿ ರಸ್ತೆಯನ್ನು ಗುರುತಿಸಲಾಗಿದ್ದು, ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಗುಂಡಮನತ ಗ್ರಾಮದ ಕುಬೇರಗೌಡ ಮಾತನಾಡಿ, ಈಗಾಗಲೇ ಏನೂ ಸಮಸ್ಯೆ ಇಲ್ಲದೆ ಸುಸೂತ್ರವಾಗಿ 4 ಕಿಲೋಮೀಟರ್ ತೆರವುಗೊಳಿಸಲಾಗಿದೆ. ಈ ರಸ್ತೆಯಿಂದ ಹಲವು ವರ್ಷಗಳ ರೈತರ ಕನಸು ನನಸಾಗಿದೆ. ತೋಟಗಳಲ್ಲಿ ರಸ್ತೆಯಾದ ಕಾರಣ ರೈತರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಹಲವು ವರ್ಷಗಳಿಂದ ತೋಟಗಳಿಗೆ ಹೋಗಲು ಹಾಗೂ ರಸಗೊಬ್ಬರಗಳನ್ನು ತೆಗೆದುಕೊಂಡು ಹೋಗಲು ಸಹ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೆಲ ರೈತರು ದಾರಿ ಇಲ್ಲದೆ ಕಾರಣದಿಂದಾಗಿ ವ್ಯವಸಾಯ ಮಾಡದೆ ಜಮೀನುಗಳನ್ನು ಸಹ ಹಾಗೆ ಬಿಡಲಾಗಿತ್ತು. ದೇವಸ್ಥಾನಕ್ಕೂ ಸಹ ದಾರಿ ಇಲ್ಲದೆ ಪರದಾಡುತ್ತಿದ್ದೆವು. ಈ ರಸ್ತೆಯಿಂದಾಗಿ ಬಹಳಷ್ಟು ಅನುಕೂಲಗಳಾಗಿವೆ. ರಸ್ತೆ ತೆರವು ಮಾಡಲು ಹೆಬ್ಬೆಟ್ಟ ಗ್ರಾಮದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಅನಂತ್ರವರು ರೈತರನ್ನು ಒಮ್ಮೆತಕ್ಕೆ ಪಡೆದು ಯಾರೂ ತೊಂದರೆ ಮಾಡದಂತೆ ರಸ್ತೆ ಕಾಮಗಾರಿ ಮಾಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇನ್ನು ರಸ್ತೆ ಒತ್ತುವರಿ ತೆರವು ಸ್ಥಳಕ್ಕೆ ಆಗಮಿಸಿದ್ದ ಕಂದಾಯ ಇಲಾಖೆ ಅಧಿಕಾರಿ ಮುನಿರೆಡ್ಡಿ ಮಾತನಾಡಿ, ಸರ್ವೆ ಮಾಡಿಸಿ ಒತ್ತುವರಿಯಾಗಿದ್ದ ರಸ್ತೆಯನ್ನು ತೆರವುಗೊಳಿಸುತ್ತಿದ್ದೇವೆ. ಆದರೆ ಬಹಳ ಸಂತೋಷದಿಂದ ರೈತರೇ ಯಾವುದೇ ಅಡೆತಡೆ ಮಾಡದೆ ಸಹಕಾರ ನೀಡುತ್ತಿದ್ದಾರೆ. ಇದೇ ರೀತಿ ತಾಲೂಕಿನ ಆಳುವ ಗ್ರಾಮಗಳಲ್ಲಿ ಈಗಾಗಲೇ ಒತ್ತುವರಿ, ಕಾಲುವೆ, ಕೆರೆ, ರಸ್ತೆಗಳನ್ನು ತೆರವು ಮಾಡಿದ್ದೇವೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಸಹ ಮಾಡಲಾಗುತ್ತದೆ. ತಾಲೂಕಿನ ಅತ್ಯಂತ ಸರ್ಕಾರದ ಆದೇಶದಂತೆ ಯಾವುದೇ ಒತ್ತುವರಿಯಾಗಿರುವಂತಹ ರಸ್ತೆಗಳು, ಕಾಲುವೆಗಳು, ಕೆರೆಗಳನ್ನು ತೆರವುಗೊಳಿಸುತ್ತಿದ್ದೇವೆ. ಸಾರ್ವಜನಿಕರು ಹಾಗೂ ರೈತರು ಸಹ ಸಹಕಾರ ನೀಡಬೇಕೆಂದು ಈ ಸಂದರ್ಭದಲ್ಲಿ ಗುಂಡಮನತ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಟೇಲ್ ಗೌಡ, ರವಿ, ಕುಬೇರಗೌಡ, ಜೆಡಿಎಸ್ ಮುಖಂಡರಾದ ವೆಂಕಟೇಶ್ ಗೌಡ, ಗೋವಿಂದಪ್ಪ, ಹೆಬ್ಬೆಟ್ಟ ಗ್ರಾಮದ ಸದಸ್ಯರಾದ ಅನಂತ್, ಲೋಕೇಶ್, ಮುನಿವೆಂಕಟಪ್ಪ, ನಾರಾಯಣಸ್ವಾಮಿ, ಗುಂಡಮನತ ಗ್ರಾಮಸ್ಥರು ಹಾಜರಿದ್ದರು. ಓಬೇನಹಳ್ಳಿ ಗ್ರಾಮದಿಂದ ಗುಂಡಮನತ ಗ್ರಾಮಕ್ಕೆ ನಕಾಶೆನಲ್ಲಿ ಇರುವಂತೆ ಕಾಲುವೆ ಅಥವಾ ದಾರಿಯನ್ನು ನಾವು ಇವತ್ತು JCB ಮೂಲಕ ತೆರವುಗೊಳಿಸ್ತಾ ಇದ್ವಿ. ರೋಡ್ ಆಗಿದೆ, ಎಲ್ಲ ರೈತರಿಗೂ ಅನುಕೂಲ ಆಗಿದೆ. ಯಾವುದೇ ರೈತರು ಏನು ತಕರಾರು ಮಾಡ್ತಾ ಇಲ್ಲ, ಕಾಮಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗಾಗಲೇ ನಾವು ಆಲ್ರೆಡಿ ವಾರನೂ ಒಂದೊಂದು ಮಾಡ್ತಾ ಇದ್ದೀವಿ. ಬೇರೆ ಗ್ರಾಮದಲ್ಲೂ ನಡೀತಾ ಇದೆ. ಆಲ್ವಾಟದಲ್ಲೂ ಮೊನ್ನೆ ಒಂದು ಮಾಡಿದ್ದೀವಿ. ಹೋಬ್ಳಿಲಿ ನಮ್ಮ ಕಸಬಾ ಹೋಬ್ಳಿಲಲ್ಲೂ ವಾರಕ್ಕೆ ಒಂದೊಂದು ನಾವು ಈಗಾಗಲೇ ತೆರವು ಮಾಡ್ತಾ ಇದ್ದೀವಿ. ಕಾಲುವೆಗಳು, ರೋಡ್ ಆಗಲಿ, ಕೆರೆದು ಮಾಡ್ತೀವಿ. ಈಗ ಆಲ್ವಾಟ ಕೆರೆ ಮಾಡ್ತಾ ಇದ್ದೀವಿ. ಇದೆಲ್ಲ ಬೇರೆ ಕಡೆ ಎಲ್ಲ ನಡೀತಾ ಇದೆ. ಪ್ರಸ್ತುತ ಕರ್ನಾಟಕ ಸರ್ಕಾರ ಇವತ್ತಿನ ಕೋರ್ಟಿನ ಆದೇಶ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಹಲವಾರು ರೈತರು ಈಗಾಗಲೇ ಇಂಥ ನಕಾಶೆಯಲ್ಲಿ ದಾರಿಗಳಿಗೆ ದಾವೆಗಳನ್ನು ನೋಡಿದರು. ಆದರೂ ಸರ್ಕಾರ ಒಂದು ದೃಢ ನಿರ್ಧಾರವನ್ನು ತಗೊಂಡು ಆ ನಿರ್ಧಾರದ ಪ್ರಕಾರ ಆಯಾ ಕ್ಷೇತ್ರದ ಶಾಸಕರ ಮುಖಾಂತರವಾಗಿ, ತಾಲೂಕು ದಂಡಾಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳ ಮುಖಾಂತರವಾಗಿ ಊರುಗಳಲ್ಲಿ ಈ ನಕಾಶೆಯನ್ನು ತೆಗಿಬೇಕು ಅಂತ ಹೇಳ್ತಿರುವಂಥದ್ದು ಮೊದಲಿಗೆ ಆ ಸರ್ಕಾರಕ್ಕೆ ನಮ್ಮ ಗುಂಡಮನತ ಗ್ರಾಮಸ್ಥರು, ಓಬನಹಳ್ಳಿ, ಹೆಬ್ಬೆಟ್ಟ ಇವರೆಲ್ಲರೂ ಕೂಡ ಆ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಚಿರಋಣಿ ಆಗೋದಕ್ಕೆ ಬಯಸ್ತಾ ಇದ್ದೀವಿ. ಅಂದರೆ ಇಲ್ಲಿ ಪ್ರಸ್ತುತ ಈ ನಕಾಶೆ ದಾರಿಗಳು ಮೊದಲು ಬ್ರಿಟಿಷರ ಕಾಲದಲ್ಲಿ ಅಥವಾ ಮಹಾರಾಜರ ಕಾಲದಲ್ಲಿ ಅಂದು ಇವತ್ತಿನ ಸಮಸ್ಯೆಗಳ ಮೂಲಭೂತ ಸೌಕರ್ಯಗಳ ರೈತರ ಪರವಾಗಿ ರಸ್ತೆಗಳನ್ನು ಮಾಡಿಟ್ಟಿದ್ರು. ಆದರೆ ವರ್ಷಕ್ಕೆ ಒಂದ್ಸರಿ ಆಗಿನ ಮಳೆಯ ಆಶ್ರಿತವಾಗಿರುವಂಥ ಬೆಳೆಗಳನ್ನು ಈಗಿನ ಪ್ರದೇಶದಲ್ಲಿ ರಾಗಿ ಮಾತ್ರ ಬೆಳೆಸ್ಕೊಳ್ತಾ ಇದ್ರು. ಆಗ ಎಲ್ಲ ಬೀಡುಗಳಿರ್ತಾ ಇದ್ವು. ಬೇಸಿಗೆಯಲ್ಲಿ ಗೊಬ್ಬರಗಳನ್ನು ಹೊಡ್ಕೊಳ್ತಾ ಇದ್ರು. ಮತ್ತೆ 1 ತಿಂಗಳು 3 ತಿಂಗಳಲ್ಲಿ ಕಟಾವಾಗಿ ಮೌನವಾಗಿರ್ತಾ ಇದ್ರು. ಆದರೆ ಇವತ್ತಿನ ಆಧುನಿಕ ಪದ್ಧತಿಯಲ್ಲಿ ರೈತರು ಆಗಿರುವಂಥವ್ರು ನೀರಾವರಿ ಕೊಳವೆ ಬಾವಿಗಳ ಮುಖಾಂತರವಾಗಿ ಇವತ್ತು ಹಲವಾರು ಪ್ರಪಂಚದ ಪ್ರಸಿದ್ಧ ನಗರ ಅಂತೇಳಿ ಅನ್ಸ್ಕೊಂಡಿರುವಂಥ ಮಾವಿನ ಹಣ್ಣಿನ ಶ್ರೀನಿವಾಸಪುರದಲ್ಲಿ ಮಾವಿನ ತೋಟಗಳನ್ನು ಬೆಳೆಸ್ಕೊಂಡು ರೈತರು ಮತ್ತು ರೇಷ್ಮೆಯನ್ನು ಬೆಳೆಸ್ಕೊಂಡು ಅಥವಾ ಹೈನುಗಾರಿಕೆಯನ್ನು ಬೆಳೆಸ್ಕೊಂಡು ಇವತ್ತಿನ ವಿಶೇಷವಾಗಿ ರೈತರು ಅದನ್ನೇ ತನ್ನ ಜೀವನದ ಮೂಲ ಆಧಾರವಾಗಿ ಮಕ್ಕಳ ಶಿಕ್ಷಣಕ್ಕಾಗಿ, ಕ್ಷೇತ್ರದ ಅಭಿವೃದ್ಧಿಗಾಗಿ, ಅವರ ಕುಟುಂಬದ ಅಭಿವೃದ್ಧಿಗಾಗಿ ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಊರಿನಲ್ಲಿ ಈ ದಾರಿಗಳು ಇಲ್ಲದೇ ಇರುವ ಕಾರಣ ಆ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕೊಳ್ಳೋಕೆ ಆಗದೆ ಇರುವಂಥ ಸಾವಯವ ಕೃಷಿಯನ್ನು ಮಾಡೋಕ್ಕಾಗದೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಂಥ ರೈತರು ಕೂಡ ಇದ್ದಾರೆ. ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ಕೊಂಡು ಅದರಿಂದ ಬೆಳೆಗಳನ್ನು ಬೆಳ್ಕೊಂಡು ಪಾಪ ಆರೋಗ್ಯಕ್ಕೆ ಏರುಪೇರುಗಳಾಗ್ತಾ ಇರುವಂಥ ಸನ್ನಿವೇಶಗಳು ಕೂಡ ರೈತರಲ್ಲಿ ಇರ್ತಾ ಇತ್ತು. ಆದರೆ ಇಂಥ ಸಂದರ್ಭದಲ್ಲಿ ಈತ ಕಡೆ ಶಾಸಕರು, ಒಂದು ಕಡೆ ತಾಲೂಕು ದಂಡಾಧಿಕಾರಿಗಳು, ಒಂದು ಕಡೆ ಸರ್ಕಾರ ಒಂದು ದೃಢ ನಿರ್ಧಾರ
ಜಿಲ್ಲಾಧಿಕಾರಿಗಳು ಒಂದು ದೃಢ ನಿರ್ಧಾರವನ್ನು ತಗೊಂಡು ಒಂದು ಸುತ್ತೋಲೆಯನ್ನು ಹೊರಡಿಸಿ ಇದು ಮಾಡ್ತಾ ಇರೋದಕ್ಕೆ ಇಡೀ ಹಳ್ಳಿಯ ರೈತರಿಗೆ ಅಕ್ಕಪಕ್ಕದ ಎಲ್ಲರಿಗೂ ತೋಟಗಳು ಕೂಡ ಇವತ್ತು ಒಂದು ಉತ್ತಮ ಸಂತಸದ ಸುದ್ದಿ ಆಗ್ತಾ ಇದೆ. ನಮ್ಮೂರವ್ರಿಗೂ ಕೂಡ ಸಂತಸ ಸುದ್ದಿ ಎಲ್ಲರೂ ಕೂಡ ಅವರೇ ಕೂಡ ನಮ್ಮ ರಸ್ತೆ ಎಲ್ಲೂ ಬರ್ತದೋ ಆಗ ಏನೋ ಹಿರಿಯರು ಗೊತ್ತಿಲ್ಲದೆ ಮಾಡ್ಕೊಂಡಿದ್ದಾರೆ. ಇವತ್ತಿನ ಯುವ ಜನತೆ ಶಿಕ್ಷಣ ಪಡೆದಿರೋದಕ್ಕೋಸ್ಕರ ಇವತ್ತು ಆಧುನಿಕತೆಯನ್ನು ಅವರೆಲ್ಲ ಅರ್ಥ ಮಾಡಿಕೊಂಡು ಎಲ್ಲರೂ ಸ್ಪಂದನೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ನಡೀಲಿ ಅಂತ ಹೇಳ್ತಾ ಮತ್ತೆ ಎಲ್ಲೆಲ್ಲಿ ನಕಾಸೆಗಳಲ್ಲಿದೆಯೋ ಈ ದಾರಿಗಳನ್ನು ಪ್ರತಿ ಹಳ್ಳಿಗಳು ಕೂಡ ತಗೊಂಡ್ರೆ ಇವತ್ತಿನ ಅವರ ಬೆಲೆ ಆಗಿರ್ಬೋದು ಅಥವಾ ಭೂಮಿ ಮಾರಾಟ ಬೆಲೆ ಆಗಿರ್ಬೋದು ಅಥವಾ ಇವತ್ತಿನ ಆಧುನೀಕರಣದಲ್ಲಿ ಇವತ್ತು ಇಂಡಸ್ಟ್ರಿಯಲ್ಸ್ ಆಗಿ ಪಾಪ ಆ ವಿದ್ಯಾಭ್ಯಾಸ ಅರ್ಧಂಬರ್ಧ ವಿದ್ಯಾಭ್ಯಾಸದಲ್ಲಿ ಅಂತೂ ಕಾರ್ಖಾನೆಗಳಿಗೆ ಹೋಗಿ ಮತ್ತೆ ಬಂದು ಕೃಷಿ ಮಾಡಿಕೊಂಡಾಗ ಅವ್ರಿಗೆ ಮತ್ತೆ ಒಂದು ಕೈಯಲ್ಲಿ ದುಡಿದ್ರೆ ಸಾಕಾಗೋದಿಲ್ಲ, ಕೃಷಿಗೂ ಕೂಡ ಅನುಕೂಲ ಆಗ್ತಾ ಇದೆ. ನೇರವಾಗಿ ರಸ್ತೆಯ ಮುಖಾಂತರ ತೋಟಗಳಿಗೆ ಹೋಗಿ ಅವರ ಶಿಕ್ಷಣ, ಅವರ ಮಕ್ಕಳ, ಅವರ ಕುಟುಂಬವನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಕೂಡ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದೇ ರೀತಿ ಗ್ರಾಮದಲ್ಲಿರುವಂತ ಎಲ್ಲ ನಕಾಸೆಗಳ ಏನೇನಿದೆಯೋ ಎಲ್ಲ ಇದೇ ರೀತಿ ಸರ್ಕಾರ ಮುಂದಾಳತ್ವವನ್ನು ತಗೊಂಡು ಆ ಸುತ್ತೋಲೆ DCN ಸುತ್ತೋಲೆ ಮಾಡಿದ್ದಾರೆ. ಸರ್ಕಾರ ಸುತ್ತೋಲೆ ಏನಿದೆಯೋ ಇದು ಯಾವುದೇ ರೀತಿಯ ವೈಯಕ್ತಿಕವಿಲ್ಲದೆ ಎಲ್ಲರೂ ಸರ್ಕಾರದ ಅಧಿಕಾರಿಗಳು ಇದರ ಪರವಾಗಿ ಇದ್ದು ಈಗ ಮಾಡ್ತಾ ಇರುವಂಥದ್ದು. ಇಲ್ಲಿ ಮುಂದೆ ನಿಂತು ಮಾಡ್ತಾ ಇರುವಂತ ಅನಂತ ಆಗಿರುವಂಥವ್ರಿಗೆ ನಿಜವಾಗ್ಲೂ ಕೂಡ ನಾವು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಬೇಕಾಗ್ತಾ ಇದೆ. ಇಂಥ ಕೆಲಸ ಇದು ಯಾವುದೇ ರೀತಿಯ ಸರ್ಕಾರದ ಅನುದಾನ ಇಲ್ಲದೆ ಮಾಡ್ತಾ ಇರುವಂಥ ಕೆಲಸಗಳು. ಈ ರಸ್ತೆ ಮಾಡ್ತಾ ಇದ್ದಾರೆ, ಯಾವುದೋ ಸ್ಕೀಮ್ ಆಗಿದೆ, ಇನ್ನೊಂದಾಗಿದೆ, ಯಾವ ಇಲ್ಲ, ವಾಲಂಟ್ರಿಯಾಗಿ ಅವರೇ ಮುಂದೆ ನಿಂತ್ಕೊಂಡು ಈ ಕೆಲಸಗಳು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಗುಂಡುಮನತ ಅನ್ನುವಂಥದ್ದು ಸುಮಾರು 300-400 ವರ್ಷಗಳಿಂದ ಇಲ್ಲೊಂದು ಅಷ್ಟಮೂರ್ತಮ್ಮ ದೇವಸ್ಥಾನ ಜಾತ್ರೆ ಆಗ್ತಾ ಇರುವಾಗ ಈ ರಸ್ತೆಯಲ್ಲಿ ನೆರಡಮ್ಮ ಸಪ್ಲಮ್ಮ ಅನ್ನುವಂಥ ದೇವಸ್ಥಾನ ಇದ್ದಾಗ ದೀಪಗಳು ಹೊಡಬೇಕಾದ್ರೆ ಸಾರ್ವಜನಿಕರು ಮತ್ತೆ ಅಕ್ಕಪಕ್ಕದ ಜನರು ಬಂದು ಸುಮಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ರು. ಇವತ್ತು ಅವರ ಮುಖಾಂತರವಾಗಿ ಇವತ್ತು ಅನುಕೂಲ ಆಗ್ತಾ ಇದೆ, ಎಲ್ಲ ಸಂತಸವಾಗಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ಆ ದೇವಿ ಕೃಪೆ ಅವರ ಕುಟುಂಬಕ್ಕೆ ಮತ್ತೆ ಆರೋಗ್ಯಕ್ಕೆ ಕೂಡ ಅವರು ದೇವರು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರ ಗೃಹಮನಸ್ಸರ ಪರವಾಗಿ ಆ ಸರ್ಕಾರಕ್ಕೆ ಮತ್ತೆ ಕೆಲಸ ಮಾಡ್ತಾ ಇರುವಂತ ಎಲ್ಲರಿಗೂ ಕೂಡ ನಮ್ಮ